ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ಪಿತ್ತಕ್ಕೆ ಮನೆಮದ್ದು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ. ಇದು ಕಂಚಿಕಾಯಿ. ಮಲೆನಾಡು ಸೈಡು ಸಾಧಾರಣವಾಗಿ ಸಿಗುತ್ತೆ ಇದು ಕಂಚಿ ಹಣ್ಣು ಅಂತ. ಇದನ್ನು ಈ ಥರ ಒಂದನ್ನು ಭಾಗ ಮಾಡಿಕೊಂಡು ನಾವೊಂದು ಬೌಲಿಗೆ ಹಿಂಡ್ಕೋಬೇಕು. ನೋಡಿ, ಈ ಥರ ನಾನು ಹಿಂಡ್ಕೊಂಡಿದ್ದೀನಿ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಕಂಚಿ ಹಣ್ಣನ್ನ ಒಲೆಯಲ್ಲಿ ಅಥವಾ ಗ್ಯಾಸಲ್ಲಿ ಸುಟ್ಟು ತಲೆಗೆ ಹಚ್ಕೊಳ್ತಾರೆ. ನಾನಿಲ್ಲಿ ಒಂದು ಕಂಚಿ ಹುಳಿನ ಹಿಂಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಹಿಂಡ್ಕೋಬೇಕು. ಹಿಂಡಿ ರಸ ತೆಗೆದು ಒಂದು ಗ್ಲಾಸ್ ನೀರಿಗೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಆ ನೀರಿಗೆ 2 ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು ಇದನ್ನು ಚೆನ್ನಾಗಿ ಸಕ್ಕರೆನ ಫುಲ್ಲು ಕದರಬೇಕು. ಆಮೇಲೆ ನಾನು ಒಂದು ಕಂಚಿ ಹಣ್ಣನ್ನು ಹಿಂಡ್ಕೊಂಡಿದ್ದೆ ಅಲ್ವಾ, ಆ ಕಂಚಿ ಹಣ್ಣನ್ನು ಹುಳಿನ ಇದಕ್ಕೆ ಹಾಕ್ಕೋಬೇಕು. ತುಂಬ ಒಳ್ಳೆಯದು ಕಂಚಿಕಾಯಿ ಜ್ಯೂಸು. ಮತ್ತು ಸ್ವಲ್ಪ ಒಂದು ಚಿಟಿಕೆಯಷ್ಟು ಮೆಣಸಿನ ಪುಡಿ, ಮತ್ತು ಒಂದು 2 ಏಲಕ್ಕಿ. ಇದನ್ನು ಏಲಕ್ಕಿನ ಬಿಡಿಸಿ ಈ ಥರ ಒಳಗಡೆ ಬೀಜ ಇರುತ್ತಲ್ವ, ಅದನ್ನು ಚೆನ್ನಾಗಿ ಪುಡಿ ಮಾಡಿ, ನೋಡಿ ಎಷ್ಟು ಸಿಕ್ಕಿದೆ. ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕದರಬೇಕು. ಇದನ್ನ ಕದ್ರಕೊಂಡು ನೀವು ವಾರಕ್ಕೆ 2-3 ಬಾರಿ ಮಾಡ್ಕೊಂಡು ಕುಡೀರಿ. ನೋಡಿ, ಈ ಥರ ಸೋಸ್ಕೋಬೇಕು. ಚೆನ್ನಾಗಿ ಸೋಸ್ಕೊಂಡು ನೀವು ವಾರಕ್ಕೆ 2-3 ಬಾರಿ ಕುಡಿಯಬಹುದು. ಕೆಲವೊಮ್ಮೆ ಬಗ್ಗಿದಾಗ ಎಲ್ಲ ಹುಳಿ ಬರುತ್ತೆ ಬಾಯಿಗೆ, ಆ ಥರ ಎಲ್ಲ ಆದಾಗ ಇದನ್ನು ನೀವು ಕುಡೀರಿ. ನಿಮಗೆ ಯಾವತ್ತೂ ಗ್ಯಾಸ್ಟ್ರಿಕ್ಕು, ಪಿತ್ತ ಯಾವತ್ತೂ ಬರೋದೇ ಇಲ್ಲ ನಿಮಗೆ. ತುಂಬ ಒಳ್ಳೆಯದು, ಪಿತ್ತಕ್ಕಂತೂ ತುಂಬ ಒಳ್ಳೆಯದು ಇದು ಜ್ಯೂಸು. ಕುಡಿದು ಟ್ರೈ ಮಾಡಿ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ?